ಇವರು ಆರೋಪಿಗಳನ್ನೆಲ್ಲ ದಸ್ತಗಿರಿ ಮಾಡಿ ಮಾಜರ್ಗಾಗಿ ಸಿದ್ದರಾಜು ಅಲಿಯಾಸ್ ಸೀಸರ್ ಸಿದ್ದೂರ್ನ ಹುಲ್ಲೆಗಾಲ ಹಲಗೂರು ಲಿಮಿಟ್ಸ್ ಹುಲ್ಲೆಗಾಲಕ್ಕೆ ಕರ್ಕೊಂಡೋಗಿರ್ತಾರೆ. ಇವರು ಮಾಜರ್ ಮುಗಿದ ನಂತರ ಅವರು ಯೂರಿನಲ್ಸ್ಗೆ ಹೋಗ್ಬೇಕಂತೇಳಿ ಅಲ್ಲಿ ಸಿಬ್ಬಂದಿ ಮತ್ತು ನಮ್ಮ PSI ರವಿಕುಮಾರ್ ಅವರು ಅಲ್ಲಿರ್ತಾರೆ. ಆಗ ಅಲ್ಲೇ ಒಂದು ಬಿದ್ದಿರುವಂಥ ಒಂದು ಬಿಯರ್ ಬಾಟಲ್ನ ಅವರು ಕೈಗೊಡ್ದು ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಆಗ ನಮ್ಮ PSI ರವಿಕುಮಾರ್ ಅವರು ಅವರಿಗೆ ತಿಳುವಳಿಕೆ ಹೇಳಿ ಒಂದು ಸುತ್ತು ಏರ್ ಫೈರ್ ಮಾಡ್ತಾರೆ. ಆದರೂ ಸಹ ಅವರು ಸ್ಟಾಪ್ ಆಗಲ್ಲ, ಹಲ್ಲೆ ಮಾಡ್ತಾರೆ ನಮ್ಮ ಹೆಡ್ ಕಾನ್ಸ್ಟೇಬಲ್ ಪ್ರಭುಸ್ವಾಮಿ ಅವರಿಗೆ. ಆಗ ಒಂದು ಸೆಲ್ಫ್ ಡಿಫೆನ್ಸ್ಗಾಗಿ ಒಂದು ಗುಂಡನ್ನು ಬಲಗಾಲಿಗೆ ಅವರು ಹಾರಿಸಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲಗೂರು ಪೊಲೀಸ್ ಠಾಣೆಯಲ್ಲಿ 182/26 ಅಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಸಿದ್ದರಾಜು ಅವರು ಟೋಟಲಿ ಆಗಿ 6 ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ. ಐಜೂರು ಪೊಲೀಸ್ ಠಾಣೆಯಲ್ಲಿ ಅವರು 4 ಪ್ರಕರಣಗಳಿರ್ತದೆ. ಒಂದು ಸಂಜಯ್ ನಗರದಲ್ಲಿ ಮತ್ತು ಇನ್ನೊಂದು ಉಪ್ಪರಪೇಟೆಯಲ್ಲಿ ಇರ್ತದೆ. ಇದು ಸೇರಿ 7 ಪ್ರಕರಣಗಳು ಅವ್ರ ವಿರುದ್ಧ ದಾಖಲಾಗಿರುತ್ತೆ. ಐಜೂರು ಪೊಲೀಸ್ ಠಾಣೆಯಲ್ಲಿ ಇವರು ರೌಡಿ ಶೀಟರ್ ಇರ್ತಾರೆ. ಮರ್ಡರ್ ಮಾಡ್ಬೇಕಂತಲೇ ಕರೆಸಿದ್ದಾರೆ. ಮೆಸೇಜು ಅಶ್ಲೀಲ ಮೆಸೇಜ್ ಇರುತ್ತೆ. 16ನೇ ತಾರೀಕೆ ಹೇಳಿರ್ತಾರೆ, 16th ಹೇಳ್ಕೊಂಡಿರ್ತಾರೆ. ಅವ್ರಿಗೆ ಫಸ್ಟು ಗೊತ್ತೇ ಇರಲ್ಲ ಎಂತಕ್ಕಂತೇಳಿ, ಕರ್ಕೊಂಡು ಬಾ ಅಂತ ಅಷ್ಟೇ ಹೇಳಿರ್ತಾರೆ. ಸ್ಥಳಕ್ಕೆ ಹೋದಾಗ ವಿಚಾರ ಗೊತ್ತಾಗುತ್ತೆ. ಅವಾಗ ಎಲ್ಲರೂ ಹೊಡಿತಾರೆ, ಇವನು ರಾಜೇಶ್ನು ಹೊಡಿತಾನೆ. ತದನಂತರ ಇವನ್ನ ಮರ್ಡರ್ ಮಾಡಿದ್ಮೇಲೆ ಆ ಬಾಡಿನ ಶಿಫ್ಟ್ ಮಾಡೋವಂಥದ್ದು ಸಹ ರಾಜೇಶ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆಗಿದೆ. ಅವರು ರಾಜೇಶ್ ಏನು ಮಾಡ್ತಾರೆ, ಕುಮಾರ್ಗೆ ಸುಳ್ಳು ಹೇಳ್ತಾರೆ, ಇವನಿಗೆ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ 2 ವೀಲರ್ ಹೋಗೋದ್ರಿಂದ ಒಬ್ರು ಹಿಡ್ಕೊಳ್ಳಿಕ್ಕೆ ಬೇಕು ಅವ್ರ ಮಹೇಶ್ನ ಅಂತೇಳಿ ಕುಮಾರ್ನ ಕರ್ಕೊಳ್ತಾರೆ. ಆದರೆ ಇವರು ಡಿಸ್ಪೋಸಲ್ಗೆ ಪ್ರಯತ್ನ ಪಡ್ತಾರೆ ರಾಜೇಶು. ಕುಮಾರ್ಗೆ ಹಾಸ್ಪಿಟ್ಲಿಂದ ಮುಂಭಾಗ ಹೋದಾಗ ಸ್ವಲ್ಪ ಡೌಟ್ ಬರ್ತದೆ, ಏನಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅದಕ್ಕಿಂತ ಮುಂದೆ ಹೋದ್ರು ಅಂತ ಹೇಳ್ಬಿಟ್ಟು. ಅವರು ಸಿದ್ದರಾಜು ಅಲಿಯಾಸ್ ಸೀಸರ್ ಸಿದ್ದು ಅವ್ರಿಗೆ ಸ್ನೇಹಿತರಾಗಿರ್ತಾರೆ ರಾಜೇಶ್. ಅದು ಗೊತ್ತಿಲ್ಲ, ಔಟ್ಸ್ಕರ್ಟ್ಸ್ ಯಾರು ಕಾಣದಿರೋ ಜಾಗದಲ್ಲಿ ಡಿಸ್ಪೋಸ್ ಮಾಡ್ಬೇಕಂತ ಇರುತ್ತೆ. ಅದು ಸ್ಪಾಟ್ ಏನಿದೆ ತುಂಬ ಇಂಟೀರಿಯರ್ ಇದೆ, ಮತ್ತು ಅಲ್ಲಿ ಲೈಟ್ಸು ಇಲ್ಲ. ಅಲ್ಲಿ ಅವ್ರನ್ನ ಮಧ್ಯೆ ಕೂರಿಸ್ಕೊಂಡಾಗ ಅದು ಇಂಜುರೀಸ್ ಎಲ್ಲ ಫ್ರಂಟ್ ಇಂಜುರೀಸ್ ಇರೋದ್ರಿಂದ ಅವ್ರಿಗೆ ಗೊತ್ತಾಗಲ್ಲ, ಅವರು ಆ ಗಾಬರಿಲಿ ಇರ್ತಾರೆ. ಇಲ್ಲ, ಎಲ್ಲರೂ ಕುಡ್ದಿರ್ತಾರೆ, ಹಂಗಾಗಿ ಗೊತ್ತಾಗಲ್ಲ. ಯಾಕೆಂದರೆ ಅಲ್ಲಿ ಏನು ಕೃತ್ಯಕ್ಕೆ ಉಪಯೋಗಿಸಿರ್ತಾರೆ ಚಾಕು, ಅದನ್ನು ಆ ಹುಲ್ಲೆಗಾಲದಲ್ಲಿ ಅವರು ಎಸೆದಿರೋದಾಗಿ ಅವರು ವಾಲಂಟ್ರಿ ಸ್ಟೇಟ್ಮೆಂಟಲ್ಲಿ ತಿಳಿಸಿರ್ತಾರೆ. ಅಲ್ಲ, KEB ಆಫೀಸ್ಗೆ ಬರೋವಂಥದ್ದು ರಾಜೇಶು, ಕುಮಾರು ಮತ್ತು ಡಿಸೀಸ್ಡ್ ಮಹೇಶ್. ವೆರಾಸ್ ಇವ್ರು 3 ಜನ ಮುಂಚೆನೇ ಹೊರಟೋಗ್ತಾರಲ್ಲ, ಇವ್ರು ಹೋಗ್ಬೇಕಾದ್ರೆ ಎಸ್ದೋಗಿರ್ತಾರೆ. ಇಲ್ಲ, ಇವರು ಏನಿದೆ ಸಿದ್ದರಾಜು ಅಲಿಯಾಸ್ ಸೀಸರ್ ಸಿದ್ದು ಅವರು ಮರ್ಡರ್ ಮಾಡ್ಬೇಕಂತಲೇ ಇರುತ್ತೆ ಅವ್ರ ಉದ್ದೇಶ.